ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಒಂದಲ್ಲ ಒಂದು ದಿನ ಸತ್ಯ ಆಚೆ ಬರೋದೆ, ಸುಳ್ಳು ಒಂದಲ್ಲ ಒಂದು ದಿನ ಬಯಲಾಗೋದೆ. ಸುಳ್ಳಿಗೆ ವ್ಯಾಲಿಡಿಟಿ ಇರಲ್ಲ, ಒಂದಲ್ಲ ಒಂದು ದಿನ ಎಲ್ಲರೂ ಸಿಕ್ಕಾಕೋತಾರೆ. ಹೌದು, ಈ ಮಾತು ಸತ್ಯ ಎಂಬಂತೆ ಧರ್ಮಸ್ಥಳದ ಪ್ರಕರಣದಲ್ಲಿ ಕುತಂತ್ರಿಗಳ ಕುತಂತ್ರ ಹೊರಗೆ ಬಿದ್ದಿದೆ. ಧರ್ಮಸ್ಥಳದ ಧರ್ಮ ಕಾರ್ಯದ ಎದುರು ಷಡ್ಯಂತ್ರಗಳು ಸೋತು ಬಿಟ್ಟಿದೆ. ಈಗ ಈ ಪ್ರಕರಣದಲ್ಲಿ ಸತ್ಯ ವಜ್ರದಂತೆ ಹೊಳಿತಾ ಇದೆ. ಈ ತಿಮರೋಡಿ ಗ್ಯಾಂಗ್ನ ಕುತಂತ್ರ ಈಗ ಬೀದಿಗೆ ಬಿದ್ದಿದೆ. ಅನಾಮಿಕನಾಗಿ ಬಂದ ಚಿನ್ನಯ್ಯ ಆರೋಪಿಯಾಗಿದ್ದ ಹೇಗೆ? ಪೊಲೀಸರ ಎಸ್ಕಾಟ್ನಲ್ಲಿ ಬರ್ತಾ ಇದ್ದಂಥ ಚಿನ್ನಯ್ಯ ಈಗ ಗನ್ ಕಂಡ್ರೆ ಭಯ ಪಡುವಂತಾಗಿದೆ. ಅಷ್ಟಕ್ಕೂ ತಮಿಳುನಾಡಿನಲ್ಲಿದ್ದಂಥ ಅನಾಮಿಕ ಅಲಿಯಾಸ್ ಚಿನ್ನಯ್ಯ ಅಲಿಯಾಸ್ ಚೆನ್ನ ತಿಮರೋಡಿ ಗ್ಯಾಂಗ್ ಬಲಿಗೆ ಬಿದ್ದಿದ್ದ ಹೇಗೆ? ಈಗ SIT ಅಧಿಕಾರಿಗಳ ಎದುರು ಸತ್ಯ ಕಕ್ಕಿದ್ದೇಕೆ? ಈ ಮಹಾ ಸಂಚು ಬಯಲಾಗಿದ್ದ ಹೇಗೆ? ದೊಡ್ಡ ರೋಚಕ. ಯಾವುದೇ ಸಿನಿಮಾ ಸ್ಟೋರಿಗೂ ಇದು ಕಡಿಮೆ ಇಲ್ಲ. ಈ ಚಿನ್ನಯ್ಯ ಅಲಿಯಾಸ್ ಚೆನ್ನ SIT ವಿಚಾರಣೆಗೆ ಯಾವುದೋ ಸಿನಿಮಾ ಹೀರೋನಂತೆ ಎಸ್ಕಾಟ್ನಲ್ಲಿ ಬರ್ತಾ ಇದ್ದ. ಈ ಚಿನ್ನಯ್ಯನ ಜೊತೆಗೆ ವಕೀಲರು ಇರ್ತಾ ಇದ್ರು. SIT ಅಧಿಕಾರಿಗಳ ವಿಚಾರಣೆ ಹೊತ್ತಲು ಕೂಡ ವಕೀಲರು ಇರ್ತಾ ಇದ್ರು. ಇಂಥ ಹೊತ್ತಲ್ಲಿ ಅಧಿಕಾರಿಗಳು ಪೊಲೀಸರ ಭಾಷೆಯಂತೆ ವಿಚಾರಣೆ ನಡೆಸಿರಲಿಲ್ಲ. ಇವರು ಕೇಳ್ತಾ ಇದ್ರು, ಅವ ಹೇಳಿದ್ದು ಬರ್ಕೊಂಡು ಕಳಿಸ್ತಾ ಇದ್ರು. ಯಾಕಂದ್ರೆ ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನ ಶ್ರೀರಕ್ಷೆ ಇತ್ತು. ನೋಡಿ, ಸರಿಯಾಗಿ ಒಂದು ವಾರದ ಹಿಂದೆ SIT ಕಚೇರಿಯಲ್ಲಿ ಈತನ ಜೊತೆಗೆ ವಕೀಲರು ಇರಲಿಲ್ಲ. ಆಗ ಅಲ್ಲೇ ಇನ್ಸ್ಪೆಕ್ಟರ್ ಮಂಜುನಾಥ್ ಎದುರು, ಸರ್, ನನ್ನನ್ನು ಹೇಗಾದರೂ ಮಾಡಿ ಉಳಿಸ್ಬಿಡಿ, ನನ್ನನ್ನು ಕಾಪಾಡಿ ಅಂತ ಚಿನ್ನಯ್ಯ ಬೇಡ್ಕೊಂಡಿದ್ದಾನೆ. ಯಾಕಪ್ಪ, ಏನಾಯಿತು? ಜೋಬಿನಿಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಮೊಬೈಲ್ ತೆಗೆದು, ಆಯ್ತಪ್ಪ ಏನು ಹೇಳು ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸರ್, ಇದೆಲ್ಲ ಸುಳ್ಳು, ತಿಮರೋಡಿ ಮತ್ತು ಈ ಗ್ಯಾಂಗ್ನ ಸಂಚು. ಈ ತಲೆಬುರುಡೆ ತಂದುಕೊಟ್ಟಿದ್ದೆ ಈ ಜಯಂತ್ ಟಿ. ಈಗ ಒತ್ತಡ ಹಾಕ್ತಾ ಇದ್ದಾರೆ ಸರ್, ನನ್ನನ್ನು ಉಳಿಸಿ ಎಂದುಬಿಟ್ಟಿದ್ದಾನೆ. ಅಷ್ಟಲ್ಲೇ ಆ ವಕೀಲರು ಬಂದಿದ್ದಾರೆ. ಚಿನ್ನಯ್ಯ ಹೇಳಿದ್ದನ್ನೆಲ್ಲ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇದಾದ ರಾತ್ರಿ ತಿಮರೋಡಿ ಮನೆಯಲ್ಲಿ ಈ ಚಿನ್ನಯ್ಯಗೆ ಸರಿಯಾಗಿ ಹೊಡೆದ್ಬಿಟ್ಟಿದ್ದಾರೆ. ಯಾಕೆ ಇನ್ಸ್ಪೆಕ್ಟರ್ ಎದುರು ಯೂಟರ್ನ್ ಹೊಡೆದೆ? ನಾವು ನಿಮಗೆ ದುಡ್ಡು ಕೊಟ್ಟಿಲ್ವಾ? ನಾವು ಹೇಳಿದಂತೆ ನೀನು ಹೇಳುವಂತ ಹೊಡೆದಿದ್ದಾರೆ. ಅದಾದ ಬಳಿಕ ಪ್ರತಿದಿನವೂ ಈ ತಿಮರೋಡಿ ಗ್ಯಾಂಗ್ನಿಂದ ಚಿನ್ನಯ್ಯಗೆ ಬೈಗುಳ, ಒದೆ ಬಿದ್ದು, ನಾವು ನಿನಗೆ ದುಡ್ಡು ಕೊಟ್ಟಿಲ್ವಾ? ನೀನು ತೋರಿಸಿದ ಜಾಗದಲ್ಲಿ ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂತ ಬೈದಿದ್ದೇ ಬೈದಿದ್ದು. ಕೊನೆಗೆ ಬೇಸತ್ತ ಚಿನ್ನಯ್ಯ, ನಾನೇನು ಮಾಡಲಿ, ಅಲ್ಲೇ ಹೂತಿದೆ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದ್ದ. ಆದರೆ ಮೊನ್ನೆ SIT ಕಚೇರಿಗೆ ಬರುವಾಗಲೇ ಎಲ್ಲ ಸತ್ಯ ಹೇಳಿಬಿಡೋಣ ಅಂತ ನಿರ್ಧರಿಸ್ಬಿಟ್ಟಿದ್ದ ಚಿನ್ನಯ್ಯ ಎಲ್ಲ ಸತ್ಯ ಹೇಳಿ ತಪ್ಪೊಪ್ಕೊಂಡಿದ್ದಾನೆ. ಈಗ ಸಾಕ್ಷಿದಾರನೇ ಆರೋಪಿ ಸ್ಥಾನದಲ್ಲಿ ನಿಂತು ಬಿಟ್ಟಿದ್ದಾನೆ. ಮೊನ್ನೆ SIT ಕಚೇರಿಯಲ್ಲಿ ಏನಾಯಿತು ಹೇಳ್ತೀನಿ. ಅದಕ್ಕೂ ಮುನ್ನ ಚಿನ್ನಯ್ಯ ಈ ತಿಮರೋಡಿ ಗ್ಯಾಂಗ್ಗೆ ಸಿಕ್ಕಿದ ಹೇಗೆ? ಅದು ಭಾರಿ ಇಂಟ್ರೆಸ್ಟಿಂಗ್ ಕತೆ ಇದೆ. ಚಿನ್ನಯ್ಯನ ತಂದೆ ಹೆಸರು ನಂಜಯ್ಯ. ನಂಜಯ್ಯರ ಮೂಲ ತಮಿಳುನಾಡು. ನಂಜಯ್ಯ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಅನ್ನೋ ಗ್ರಾಮಕ್ಕೆ ವಲಸೆ ಬರ್ತಾರೆ. ನಂಜಯ್ಯಗೆ 9 ಮಕ್ಕಳಲ್ಲಿ ಈ ಚಿನ್ನಯ್ಯ ಕೂಡ ಒಬ್ಬ. ಚಿಕ್ಕಬಳ್ಳಿಯಲ್ಲೇ 3ನೇ ತರಗತಿಯವರೆಗೂ ಈತ ಓದ್ತಾ ಇದ್ದ. ಅದಾದ ಬಳಿಕ ಅದೇ ಚಿಕ್ಕಬಳ್ಳಿಯಲ್ಲೇ ಮೊದಲ ಮದುವೆ ಆಗ್ತಾನೆ. ಅದಾದ ಬಳಿಕ ಧರ್ಮಸ್ಥಳಕ್ಕೆ ಬಂದು ಅಲ್ಲೇ ಕೆಲಸ ಮಾಡ್ತಾನೆ. 1999ರಿಂದ 2014ರವರೆಗೂ ಅಲ್ಲಿ ಕೆಲಸ ಮಾಡ್ತಾನೆ. ಧರ್ಮಸ್ಥಳದವರು ಕೆಲಸದಿಂದ ತೆಗೆದು ಹಾಕ್ತಾರೆ. ಅಲ್ಲಿಂದ ಮತ್ತೆ ಹುಟ್ಟೂರು ಚಿಕ್ಕಬಳ್ಳಿಗೆ ಬರ್ತಾನೆ. ಅಲ್ಲೂ ಬಹಳ ದಿನ ಇರಲ್ಲ. ತಮಿಳುನಾಡಿನ ಈರೋಡ್ಗೆ ಹೋಗ್ತಾನೆ. ಅಲ್ಲಿ 2ನೇ ಮದುವೆಯಾಗಿ ಸ್ಪಿನ್ನಿಂಗ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅದೇ ಚಿನ್ನಯ್ಯನಕ್ಕ ಒಬ್ಬರು ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾಯಿದ್ರು. ಅದಾದ ಬಳಿಕ ಉಜಿರೆ ಪಂಚಾಯಿತಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಅವರು ಒಂದು ದಿನ ಫೋನ್ ಮಾಡಿದಾಗ, ಇಲ್ಲೇ ಸುಮಾರು ಕೆಲಸಗಳಿದೆ, ಬಂದುಬಿಡು, ಅಲ್ಲೇನು ಮಾಡ್ತೀಯ ಅಂತ ಹೇಳ್ತಾರೆ. ಅದಾದ ಬಳಿಕ ಆಯಿತು ಬರ್ತೀನಿ ಅಂತ 2023ರಲ್ಲಿ ಚಿನ್ನಯ್ಯ ವಾಪಸ್ ಬರ್ತಾನೆ. ಹೀಗೆ ಉಜಿರೆಗೆ ಬಂದ, ಸ್ವಚ್ಛತಾ ಕೆಲಸ ಮಾಡಿದ. ಮತ್ತೆ ಈರೋಡ್ಗೆ ಹೋಗಿದ್ರು ಕೂಡ ಈ ತಿಮರೋಡಿ ಸಂಚಿಗೆ ಈತ ಬಲಿಯಾಗ್ತಾ ಇರಲಿಲ್ಲ. ಒಂದು ದಿನ ಉಜಿರೆಯಲ್ಲಿ ಚಿನ್ನಯ್ಯಗೆ ಸೌಜನ್ಯನ ಮಾವ ವಿಠ್ಠಲಗೌಡ ಎದುರು ಸಿಗ್ತಾನೆ. ಏನಯ್ಯ ಇಲ್ಲಿ ಅಂತ ವಿಠ್ಠಲಗೌಡ ಮಾತಾಡ್ತಾರೆ.
ಅದಾದ ಬಳಿಕ ಒಂದು ದಿನ ಬಾಯಿಲಿ ಒಬ್ಬರನ್ನ ಭೇಟಿ ಮಾಡಿಸ್ತೇನಂತ ಕರ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಮೇಲೆ ಇವನು ಚಿನ್ನಯ್ಯ ಅಂತ ಧರ್ಮಸ್ಥಳದಲ್ಲಿ ಹೆಣ ಹೂತು ಹಾಕ್ತಾ ಇದ್ದ, ಇವನು ಚಿನ್ನಯ್ಯ ಅಂತ ಪರಿಚಯ ಮಾಡಿಸ್ತಾರೆ. ಆಗ ನೋಡಿ ತಿಮರೋಡಿ ಮಟ್ಟಣ್ಣನವರ್ ಗೇಮ್ ಪ್ಲಾನ್ ಶುರುವಾಗತ್ತೆ. ಈ ಚಿನ್ನಯ್ಯಗೆ ಕುಡಿತದ ಚಟ ಇಲ್ಲ, ಬೀಡಿ ಸಿಗರೇಟ್ ಚಟ ಇಲ್ಲ, ಆದರೆ 3 ಹೊತ್ತಲ್ಲ 5-6 ಹೊತ್ತು ಹೊಟ್ಟೆ ತುಂಬ ಊಟ ಬೇಕು. ಈತ ಊಟ ಮಾಡಿ ಕೂತಾಗ ಏನು ಕೇಳಿದ್ರು ಹೇಳ್ತಾನೆ, ಏನು ಹೇಳಿದ್ರು ಮಾಡ್ತಾನೆ. ಈತ ಕೇಳಿದ್ದ ಊಟ ಕೊಡಿಸ್ತಾ ಇದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿ, ನಾವು ಏನೋ ಹೇಳ್ತೀವಿ ಅದರಂತೆ ನೀನು ಕೇಳಬೇಕು, ಒಟ್ಟು ಎಷ್ಟು ಹೆಣ ಎಲ್ಲಿ ಹೂತು ಹಾಕಿದೀಯಾ ಅಂತಾರೆ. ಆಗಲೇ 400ಕ್ಕೂ ಹೆಚ್ಚು ಹೆಣ ಹೂತು ಹಾಕಿದ್ದೇನೆ, ಅವುಗಳನ್ನೆಲ್ಲ ಪೊಲೀಸರ ಎದುರೇ ಹೂತು ಹಾಕಿದ್ದೇನಂತ ಹೇಳ್ತಾನೆ. ಅಲ್ಲಿಂದಲೇ ಶುರುವಾಗುತ್ತೆ ನೋಡಿ ಕುತಂತ್ರಿಗಳ ಮೊದಲ ಅಧ್ಯಾಯ. ಒಂದು ದಿನ ಚೆನ್ನಯ್ಯನನ್ನು ಕರ್ಸ್ಕೊಂಡ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮೆಟ್ಟಣ್ಣನವರ್, ಜಯಂತ್ ಟಿ, ಸಮೀರ್ MD, ನೀನು ಒಂದು ಕಂಪ್ಲೇಂಟ್ ಕೊಡಬೇಕು. ನಾನು ಧರ್ಮಸ್ಥಳದಲ್ಲಿ 100 ಹೆಣ ಹೂತು ಹಾಕಿದ್ದೇನೆ. ಆ ಹೆಣಗಳೆಲ್ಲವೂ ಮಹಿಳೆಯರು, ಬಾಲಕಿಯರ ಶವಗಳು, ಅತ್ಯಾಚಾರ, ಕೊಲೆ ಮಾಡಿದ ಸ್ಥಿತಿಯಲ್ಲಿ ಇರ್ತಾ ಇದ್ವು. ದೇವಸ್ಥಾನದವರು ಹೇಳಿದಕ್ಕೆ ನಾನು ಹೂತು ಹಾಕ್ತಾ ಇದ್ದೆ ಅಂತ ಹೇಳಬೇಕು. ಆ ತಕ್ಷಣಕ್ಕೆ ಚಿನ್ನಯ್ಯ ಒಪ್ಪಲ್ಲ. ಇಲ್ಲ ಸ್ವಾಮಿ, ಧರ್ಮಸ್ಥಳದ ಅನ್ನ ತಿಂದಿದ್ದೀನಿ, ಇದು ಹೇಗೆ ಸಾಧ್ಯ ಅಂತಾನೆ. 1 ದಿನ 2 ದಿನ ತಿಂಗಳುಗಳೇ ಕಳೆದರೂ ಕೂಡ ಆತ ಒಪ್ಪಲ್ಲ. ಆಗ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ದಿನ, ನೀನು ನಾನು ಹೇಳಿದಂತೆ ಕಂಪ್ಲೇಂಟ್ ಕೊಡದಿದ್ರೆ ನಿನ್ನ ಮೇಲೆ ಕೊಲೆ ಕೇಸ್ ಹಾಕಿಸಿ ಅರೆಸ್ಟ್ ಮಾಡಿಸ್ತೀನಿ ಅಂತ ಧಮಕಿ ಹಾಕ್ತಾರೆ. ಅದರ ಜೊತೆಗೆ ಸ್ವಲ್ಪ ಹಣದ ಆಸೆಯು ತೋರಿಸಿದಾಗ ಇದೇ ಚಿನ್ನಯ್ಯ ಅನಾಮಿಕನಾಗ್ತಾನೆ. ಇದಾದ ನಂತರ 2 ವಕೀಲರನ್ನ ರೆಡಿ ಮಾಡ್ತಾರೆ. ಈ ಯೂಟ್ಯೂಬರ್ ಸಮೀರ ಭೀಮಾ ಅಂತ ಹೆಸರು ಕೊಟ್ಟು ಕಟ್ಟುಕತೆ ಒಂದು ವಿಡಿಯೋ ರೆಡಿ ಮಾಡ್ತಾನೆ. ಒಂದು ದಿನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸ್ತಾರೆ. SIT ರಚನೆ ಮಾಡ್ತು ಸರ್ಕಾರ. ಆದರೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕ್ಷೇತ್ರವನ್ನ ಕಾಪಾಡಿದ್ರು. 17 ಪಾಯಿಂಟ್ಗಳಲ್ಲಿ ಅಗೆದ್ರು. 1ರಲ್ಲಿ ಬಿಟ್ರೆ ಉಳಿದೆಡೆ ಕಳೆಬರ ಸಿಗ್ಲೇ ಇಲ್ಲ. ಆಗ್ಲೇ ನೋಡಿ ಚಿನ್ನಯ್ಯನ ಮೇಲೆ ಧಮಕಿ, ಹೊಡೆತ, ಬೈಗುಳ ಶುರುವಾಗಿದ್ದು. ಕುಟುಂಬಸ್ಥರೊಂದಿಗೆ ಮಾತಾಡಲಿಕ್ಕೆ ಫೋನ್ ಕೊಡಲಿಲ್ಲ. ದಿನದಿಂದ ದಿನಕ್ಕೆ ಈ ಚಿನ್ನಯ್ಯ ತಿಮರೋಡಿ ಗ್ಯಾಂಗ್ ಅಬ್ಬರಕ್ಕೆ ರೋಸಿ ಹೋದ. ಹೀಗಾಗಿ ಮೊನ್ನೆ SIT ವಿಚಾರಣೆಗೆ ಬಂದಂಥ ಚಿನ್ನಯ್ಯ ಪ್ರಣವ್ ಮೊಹಂತಿ ಎದುರು ಎಲ್ಲ ಸತ್ಯವನ್ನು ಹೇಳಿಬಿಟ್ರು. ಮೊನ್ನೆ ಬೆಳಗಿನ ಜಾವ 5 ಗಂಟೆಯವರೆಗೂ ಚಿನ್ನಯ್ಯನನ್ನು SIT ವಿಚಾರಣೆ ನಡೆಸಿತು. ಆಗ ಹೊರಗೆ ಬಂದಂಥ SIT ಮುಖ್ಯಸ್ಥ ಮೊಹಂತಿಯವರು, ನೀವು ಹೊರಡಿ ಅಂತ ಚಿನ್ನಯ್ಯನ ಜೊತೆಗೆ ಬಂದಿದ್ದಂಥ ವಕೀಲರಿಗೆ ಹೇಳ್ತಾರೆ. ಯಾಕೆ ಅಂದರೆ ಈವರೆಗೂ ಆತ ಸಾಕ್ಷಿದಾರ, ಈಗ ಆತ ಆರೋಪಿ, ಅವನನ್ನು ಬಂಧಿಸ್ತೇವೆ ಅಂದರು. ವಕೀಲರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಆಗ ಅಲ್ಲೇ ಇದ್ದಂಥ ಚಿನ್ನಯ್ಯ ನಿಟ್ಟುಸಿರು ಬಿಡ್ತಾನೆ. ಆಗ ಚಿನ್ನಯ್ಯ, ಸರ್, ನಾನು ಪಾತ್ರಧಾರಿ ಅಷ್ಟೇ, ನನ್ನ ಹಾಗೆ ಇನ್ನೂ ತಿಮರೋಡಿ ಮನೆಯಲ್ಲಿ ಹಲವರಿದ್ದಾರೆ. ಸೂತ್ರಧಾರಿಗಳು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮೆಟ್ಟಣ್ಣನವರ್, ಜಯಂತ್ ಟಿ, ಸಮೀರ್ MD ಅಂತ ಹೇಳ್ತಾನೆ. ಸರ್, ನನ್ನನ್ನು ನೀವೇ ಕಾಪಾಡಿ ಅಂತ ಮತ್ತೊಮ್ಮೆ ಬೇಡಿಕೊಳ್ತಾನೆ. ಇದು ಆಗಿದ್ದು ಸಂಚಿನ ಅಸಲಿ ಕತೆ. ನೋಡಿ, ಧರ್ಮಸ್ಥಳ ಜೈನರ ಆಡಳಿತದಲ್ಲಿ ಇರಬಹುದು, ಆದರೆ ಶ್ರೀ ಕ್ಷೇತ್ರ ಹಿಂದೂಗಳ ಆರಾಧ್ಯ ದೈವ. ಇಂಥ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದ ಕುತಂತ್ರಿಗಳನ್ನು ಸುಮ್ಮನೆ ಬಿಡಬೇಕಾ ಹೇಳಿ? ಈಗ ಪಾತ್ರಧಾರಿ ಮಾತ್ರ ಬಂಧನ ಆಗಿರೋದು, ಸೂತ್ರಧಾರಿಗಳ ಬಂಧನ ಆಗೋದು ಯಾವಾಗ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಚಿನ್ನಯ್ಯನ ಅರೆಸ್ಟ್ ಎಲ್ಲ ಮುಗೀತು ಅಂತ ಹಿಂದೂಗಳು ಸುಮ್ಮನೆ ಕೂತ್ರೆ ಈ ರಕ್ತ ಬಿಜಾಸುರರು ಮತ್ತೊಂದು 6 ತಿಂಗಳು ಬಿಟ್ಟು ಮತ್ತೆ ಎದ್ದು ಬರ್ತಾರೆ. ಇಂಥವರು ಮತ್ತೆ ಎದ್ದು ಬಾರದಂತೆ ಈ ಬಾರಿ ಹಿಂದೂಗಳು ತುಳಿಬೇಕು. ಹಿಂದೂ ಸಮಾಜ ಇಂಥ ಆರೋಪಗಳನ್ನೆಲ್ಲ ಸಹಿಸ್ಕೊಂಡು ಬಿಡ್ತಲ್ವಾ ಅನ್ನೋದೇ ಬೇಸರದ ಸಂಗತಿ. ಇನ್ನಾದರೂ ಹಿಂದೂಗಳು ಎಚ್ಚೆತ್ಕೋಬೇಕು. ಇಂತಹ ಧರ್ಮದ್ರೋಹಿಗಳು ಮುಟ್ಟಿ ನೋಡಿಕೊಳ್ಳುವಂತೆ ಅವರಿಗೆ ಉತ್ತರ ಕೊಡಬೇಕು. ಇನ್ನಾದರೂ ಎಚ್ಚೆತ್ಕೊಳ್ಳೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.